ಕಾಂಗ್ರೆಸ್ನಲ್ಲಿ ಲೋಕಸಭೆ ಟಿಕೆಟ್ ಹಂಚಿಕೆ ಜೋರಾಗಿದ್ದು ಬಂಡಾಯದ ಬಿಸಿ ತಟ್ಟಿದೆ. ಹೈಕಮಾಂಡ್ಗೆ ತಲೆನೋವಾಗಿದೆ. 3 ಕ್ಷೇತ್ರಗಳು ಟಿಕೆಟ್ ಹಂಚಿಕೆ ಜೋರಾಗಿದ್ದು ಅದರ ಜೊತೆಗೆ ಬಂಡಾಯದ ಬಿಸಿ ಕೂಡ ತಟ್ತಾ ಇದೆ ಕಾಂಗ್ರೆಸ್ನಲ್ಲಿ. 3 ಕ್ಷೇತ್ರಗಳು ಹೈಕಮಾಂಡ್ಗೆ ಬಹಳ ದೊಡ್ಡ ತಲೆನೋವಾಗಿದೆ. ಕೋಲಾರ, ಬಾಗಲಕೋಟೆ, ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಕಗ್ಗಂಟು. ಬಂಡಾಯ ಶಮನಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಸ್ವತಃ ಅಖಾಡಕ್ಕಿಳಿದಿದ್ದಾರೆ. 3 ಕ್ಷೇತ್ರದ ನಾಯಕರ ಜೊತೆ ಸಿಎಂ ಮತ್ತು ಡಿಸಿಎಂ ಮೀಟಿಂಗ್ ನಡೆಸಿದ್ದಾರೆ. ಸಿಎಂ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ. ನಾಯಕರ ಮನವೊಲಿಕೆಗೆ ಯತ್ನ ನಡೀತಾ ಇದೆ. 3 ಕ್ಷೇತ್ರಗಳು ಹೈಕಮಾಂಡ್ಗೆ ಬಹಳ ದೊಡ್ಡ ತಲೆನೋವಾಗಿದೆ. ಕೋಲಾರ, ಬಾಗಲಕೋಟೆ ಮತ್ತು ಚಿಕ್ಕಬಳ್ಳಾಪುರ ಈ 3 ಕ್ಷೇತ್ರಗಳು ಬಹಳ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಹಾಗಾಗಿ 3 ಕ್ಷೇತ್ರದ ನಾಯಕರ ಜೊತೆ ಸಿಎಂ ಡಿಸಿಎಂ ಮೀಟಿಂಗ್ ನಡೆಸಿದ್ದಾರೆ. ಅಲ್ಲಿರುವಂತಹ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಮುಖ್ಯಮಂತ್ರಿಗಳೇ ಪ್ರಯತ್ನ ನಡೆಸುತ್ತಿದ್ದಾರೆ. ಸಿಎಂ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಈ ಸಭೆಯಲ್ಲಿ ಅಸಮಾಧಾನಗೊಂಡಿರುವಂತಹ ನಾಯಕರ ಮನವೊಲಿಕೆಗೆ ಯತ್ನವನ್ನ ನಡೆಸಲಾಗ್ತಾ ಇದೆ. ಕೋಲಾರ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟಿಗೆ ಪರಿಹಾರ ಸಿಗುತ್ತಾ? ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. 2 ಬಣಗಳ ನಾಯಕರ ಜೊತೆ ಹೈ ವೋಲ್ಟೇಜ್ ಸಭೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್. 2 ಬಣಗಳ ನಾಯಕರ ಜೊತೆ ಸಭೆಯಲ್ಲಿ ಚರ್ಚೆ ನಡೆಸುತ್ತಾ ಇದ್ದಾರೆ. ರಾಮನಗರದಿಂದ ಸಿಎಂ ಕಾರಲ್ಲೇ ಬಂದಿದ್ದಾರೆ ಕೋಲಾರ ಶಾಸಕರು. ಸಿಎಂ ಜೊತೆಯೇ ಬಂದಿದ್ದಾರೆ ಎಂಸಿ ಸುಧಾಕರ್, ಕೊತ್ತೂರು ಮಂಜುನಾಥ್. ಸಿಎಂ ನಿವಾಸ ಕಾವೇರಿಯಲ್ಲಿ ಕೋಲಾರ ಟಿಕೆಟ್ ಮೀಟಿಂಗ್ ನಡೀತಾ ಇದೆ. ಬಹಳ ದೊಡ್ಡ ಜಟಾಪಟಿ ಕೋಲಾರದಲ್ಲಿ ನಡೀತಾ ಇರೋದು. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡಬಾರದು ಅಂತ ಶಾಸಕರು ಪಟ್ಟು ಹಿಡಿದು ಕೂತಿದ್ದಾರೆ. ರಾಜೀನಾಮೆಗೂ ಕೂಡ ಮುಂದಾಗಿದ್ರು ಎಂಸಿ ಸುಧಾಕರ್, ಕೊತ್ತೂರು ಮಂಜುನಾಥ್. ರಾಜೀನಾಮೆ ನೀಡದಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ರು. ಇದೀಗ ಸಭೆ ನಡೆದಿದೆ. ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣದ ಮಧ್ಯೆ ಟಿಕೆಟ್ ಯಾರಿಗೆ ಸಿಗತ್ತೆ ಅನ್ನೋ ಪ್ರಶ್ನೆ ಈಗ. ಈ ಅಸಮಾಧಾನವನ್ನ ಹೋಗಲಾಡಿಸೋ ನಿಟ್ಟಿನಲ್ಲಿ ಸಿಎಂ ಮತ್ತು ಡಿಸಿಎಂ ಸಭೆ ನಡೆಸಿದ್ದಾರೆ. ರಾಮನಗರದಿಂದ ಸಿಎಂ ಕಾರಲ್ಲೇ ಬಂದಿದ್ದಾರೆ ಕೋಲಾರ ಶಾಸಕರು. ಈಗ ಸಿಎಂ ನಿವಾಸದಲ್ಲಿ, ಬೆಂಗಳೂರಿನ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ. ಅಸಮಾಧಾನ ಎಷ್ಟು ಮಟ್ಟಿಗಿತ್ತು ಅಂತ ಅಂದ್ರೆ ಶಾಸಕರು ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದೆ. ಈಗ ಅವರ ಮನವೊಲಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಸಭೆ ನಡೆದಿದೆ ಸಿಎಂ ನಿವಾಸದಲ್ಲಿ. ರಾಜೀನಾಮೆ ಕೊಡೋದಕ್ಕೆ ಬಂದಂತಹ ಶಾಸಕರಿಗೆ ರಾಜೀನಾಮೆ ನೀಡದಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದರು. ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣದ ಮಧ್ಯೆ ಟಿಕೆಟ್ ಯಾರಿಗೆ ಸಿಗತ್ತೆ ಈಗ? ಇದೇ ಬಹಳ ದೊಡ್ಡ ಪ್ರಶ್ನೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, 3 ಕ್ಷೇತ್ರ ಅನ್ನೋದು ಈಗ ಕಾಂಗ್ರೆಸ್ಗೆ ಬಹಳ ದೊಡ್ಡ ತಲೆನೋವನ್ನ ತಂದಿಟ್ಟಿದೆ. ಈಗ ಕೋಲಾರದ ಜಟಾಪಟಿ, ಅದನ್ನ ಆದಷ್ಟು ಬೇಗ ಪರಿಹರಿಸಬೇಕು ಅಂತ ಸಿಎಂ ಮತ್ತು ಡಿಸಿಎಂ ಮುಂದಾಗಿದ್ದಾರೆ. ಸಿಎಂ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ, ಯಾವೆಲ್ಲ ಅಸಮಾಧಾನಿತರು ಆ ಸಭೆಯಲ್ಲಿ ಭಾಗಿಯಾಗಿದ್ದಾರೆ? ಏನಾಗಬಹುದು? ಬಗೆಹರಿಬಹುದಾ ಇದು? ಶ್ವೇತಾ, ಈಗ 3 ಕ್ಷೇತ್ರಗಳ ಪೈಕಿ ಕೋಲಾರ ಕ್ಷೇತ್ರದ ಟಿಕೆಟ್ ಹಂಚಿಕೆಯೇ ಬಹಳ ಕಗ್ಗಂಟಾಗಿರುವಂಥದ್ದು. ಹಾಗಾಗಿಯೇ ಮೊದಲಿಗೆ ಕೋಲಾರ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಸಮಾಧಾನಗೊಂಡಿರ್ತಕ್ಕಂಥವ್ರು ಮತ್ತು ಟಿಕೆಟ್ಗಾಗಿ ನಿರೀಕ್ಷೆಯಲ್ಲಿ ಕಾಯ್ತಾ ಇರುವಂಥವ್ರು ಎಲ್ಲರನ್ನೂ ಕೂಡ ಸಭೆಗೆ ಆಹ್ವಾನಿಸಲಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಭೆಗೆ ಕೋಲಾರ ಉಸ್ತುವಾರಿ ಸಚಿವರಾಗಿರುವಂಥ ಬೈರತಿ ಸುರೇಶ್ ಬಂದಿದ್ದಾರೆ. ಜೊತೆಗೆ ನಿನ್ನೆ ರಾಜೀನಾಮೆಗೆ ಮುಂದಾಗಿದ್ದಂಥ ಶಾಸಕ ಕೊತ್ತೂರು ಮಂಜು ಬಂದಿದ್ದಾರೆ. ಜೊತೆಗೆ ಸಚಿವ ಎಂಸಿ ಸುಧಾಕರ್ ಅವರು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ರಾಮನಗರದಿಂದ ಒಂದೇ ಕಾರಿನಲ್ಲೇ ಆಗಮಿಸಿದ್ದಾರೆ.
ಸೊ ಈಗ ಮುನಿಯಪ್ಪ ಅವರು ಇನ್ನೂ ಕೂಡ ತಮ್ಮ ನಿವಾಸದಲ್ಲಿದ್ದಾರೆ, ಅವರು ಕೂಡ ಈಗ ಸಭೆಗೆ ತೆರಳಬೇಕಾಗಿದೆ. ಅಂತಿಮವಾಗಿ ಈ ಮೀಟಿಂಗ್ನ ಔಟ್ಪುಟ್ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ. ಯಾಕೆಂದರೆ ಈಗ ಟಿಕೆಟನ್ನು ಅಂತಿಮಗೊಳಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ KPCCಯಲ್ಲೇ ಒಂದು ಸುದೀರ್ಘವಾದ ಸಭೆ ನಡೆದಿತ್ತು. ಆಗ ಮುಖ್ಯಮಂತ್ರಿಗಳು ಇದ್ದರು, ಉಪಮುಖ್ಯಮಂತ್ರಿಗಳು ಕೂಡ ಇದ್ದರು. ಆ ಸಂದರ್ಭದಲ್ಲಿ ಎಲ್ಲರೂ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧ ಅನ್ನುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಅದಾದಮೇಲೆ ನಡೆದಿರ್ತಕ್ಕಂಥ ಬೆಳವಣಿಗೆಗಳು ಇದು. ಹೀಗಾಗಿ ಹೈಕಮಾಂಡ್ ಈ ಎರಡೂ ಬಣದವ್ರಿಗೂ ಬೇಡ, ಮೂರನೇವರ ಆಯ್ಕೆ ಇದ್ದರೆ ನೋಡಿ ಅನ್ನುವಂಥ ಒಂದು ಸಲಹೆಯನ್ನು ಕೂಡ KPCC ಅಧ್ಯಕ್ಷರಿಗೆ ಕಳಿಸ್ಕೊಟ್ಟಿದ್ರು. ಆ ಕಾರಣಕ್ಕಾಗಿಯೇ ಟಿಕೆಟ್ ಘೋಷಣೆ ಆಗುವಂಥದ್ದನ್ನು ತಡೆ ಕೂಡ ಹಿಡಿಯಲಾಗಿತ್ತು. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಯಾವ ಚರ್ಚೆಗಳು ನಡೆಯುತ್ತೆ, ಒಂದು ಎರಡೂ ಬಣದವರ ಅಭಿಪ್ರಾಯಗಳನ್ನು ಕೇಳುವಂಥದ್ದು, ನಿಮ್ಮ ಎರಡೂ ಬಣದವ್ರಿಗೂ ಟಿಕೆಟ್ ಕೊಡಲ್ಲ, ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀವಿ, ಕೆಲಸ ಮಾಡಬೇಕು ಅನ್ನುವಂಥದ್ದು. ಈ ಆಪ್ಷನನ್ನು ಈ ಎರಡು ಆಪ್ಷನ್ಸಲ್ಲಿ ಮುಖ್ಯಮಂತ್ರಿಗಳು ಯಾವ ಆಪ್ಷನನ್ನು ತೆಗೆದುಕೊಳ್ತಾರೆ ಅಂತ ನೋಡಬೇಕು. ಯಾಕಂದರೆ ಎರಡೂ ಬಣದಲ್ಲಿ ಯಾವುದೇ ಬಣಕ್ಕೆ ಟಿಕೆಟ್ ಕೊಟ್ಟರೂ ಕೂಡ ಕೋಲಾರದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಚುನಾವಣೆ ಅಂತೂ ಮಾಡುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಎರಡೂ ಬಣದವರು ಒಪ್ಪಿಕೊಳ್ಳುವಂಥ ಬೇರೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬಹುದಾ ಅನ್ನುವಂಥ ಅವಕಾಶ ಕೂಡ ಇದೆ. ಆ ಅವಕಾಶಗಳ ಬಗ್ಗೆಯೂ ಕೂಡ ಗಂಭೀರವಾಗಿ ಚರ್ಚೆಗಳು ನಡೀತವೆ. ಕೋಲಾರದ್ದು ಹೊರತುಪಡಿಸಿದರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬಂಡಾಯದ ಸಮಸ್ಯೆಗಳೆದ್ದಿದ್ದಾವೆ. ಶಿವಶಂಕರ್ ರೆಡ್ಡಿ ನನಗೆ ಟಿಕೆಟ್ ಕೊಡದಿದ್ದರೆ ರಾಜೀನಾಮೆ ಕೊಡ್ತೀನಿ ಅಂತ ನಾನು ಈಗಾಗಲೇ ಹಿಂದೆನೇ ಘೋಷಣೆ ಮಾಡಿದ್ದೀನಿ ಅಂತೇಳಿ ಮತ್ತೆ ಇವತ್ತು ಕೂಡ ಮಾತನಾಡಿದ್ದಾರೆ. ಅಲ್ಲೂ ಕೂಡ ಇತ್ಯರ್ಥ ಮಾಡಬೇಕಾಗಿದೆ. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ಟಿಕೆಟ್ ಘೋಷಣೆ ಆಗಿದೆ, ಅಲ್ಲಿ ವೀಣಾ ಕಾಶಪ್ಪನವರು ಬಂಡಾಯ ಎದ್ದಿದ್ದಾರೆ. ಬಂಡಾಯ ಸ್ಪರ್ಧೆ ಮಾಡಿ ಅಂತೇಳಿ ಪಕ್ಷೇತರ ಅವರ ಬೆಂಬಲಿಗರೆಲ್ಲರೂ ಕೂಡ ಸಭೆ ನಡೆಸಿದಂಥ ಸಂದರ್ಭದಲ್ಲಿ ಒತ್ತಡ ಹಾಕಿದ್ದಾರೆ. ಜೊತೆಗೆ ಪಂಚಮಸಾಲಿ ಸಮುದಾಯದ ಪ್ರಮುಖರು ಕೂಡ ಅದೇ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ದುಡುಕಿನ ನಿರ್ಧಾರ ಮಾಡಬೇಡಿ, ಬನ್ನಿ ಮಾತನಾಡೋಣ ಅಂತೇಳಿ ಬಾಗಲಕೋಟೆಯ ವಿಚಾರಕ್ಕೆ ಸಂಬಂಧಪಟ್ಟಾಗೂ ಕೂಡ ವೀಣಾ ಕಾಶಪ್ಪನವರು ಸೇರಿದಂತೆ ಹಲವು ಮುಖಂಡರನ್ನ CM ಆಹ್ವಾನಿಸಿದ್ದಾರೆ. ಈ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಸಭೆ ನಡೆಯುತ್ತೆ. ಮೊದಲು ಕೋಲಾರದ್ದು ಬಹುತೇಕ ಸಭೆ ನಡೆಯುವಂಥ ಚಾನ್ಸಸ್ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಕೋಲಾರ ಭಾಗದ ಮುಖಂಡರು ಬಂದಿದ್ದಾರೆ. ಈಗ ಮುನಿಯಪ್ಪ ಅವರು ಹೋಗ್ತಿದ್ದ ಹಾಗೆ ಸಭೆ ಕೂಡ ಆರಂಭ ಆಗುತ್ತೆ. ಅಂತಿಮವಾಗಿ ಎರಡು ಕ್ಷೇತ್ರಗಳಿದೆ, ಇನ್ನೂ ಘೋಷಣೆ ಆಗದೇ ಇರುವಂಥ ಕ್ಷೇತ್ರಗಳು ಅಂತ ಬಂದಾಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಕೂಡ ಘೋಷಣೆ ಆಗಿಲ್ಲ. ಬಾಗಲಕೋಟೆ ಘೋಷಣೆ ಮಾಡಿದ್ದಾರೆ, ಅಲ್ಲಿ ಬಂಡಾಯ ಶಮನಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಬೇಕಾಗುತ್ತೆ. ಹಾಗಾಗಿ ವೀಣಾ ಕಾಶಪ್ಪನವರಿಗೆ ಹಾಗಿದ್ರೆ ಏನು ಅನ್ನುವಂಥ ಪ್ರಶ್ನೆ ಎದ್ದಿದೆ. ಸೊ ಅದಕ್ಕೆ ಸೊಲ್ಯೂಷನ್ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಇವತ್ತಿನ ಸಭೆಯಲ್ಲಿ ಮಾಡ್ತಾರೆ. ಅದನ್ನು ಹೊರತುಪಡಿಸಿದರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎಲ್ಲರೂ ಒಪ್ಪುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಮುಖ್ಯಮಂತ್ರಿಗಳ ಪಾಲಿಗೆ, ಉಪಮುಖ್ಯಮಂತ್ರಿಗಳ ಪಾಲಿಗೆ. ಹಾಗಾಗಿ ಪರ್ಯಾಯವಾಗಿ ಯಾವ ಅವಕಾಶಗಳಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಆ ಕುರಿತಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆದು ಅಂತಿಮವಾಗಿ ತೀರ್ಮಾನ ಮಾಡಬೇಕಾಗತ್ತೆ. ಯಾಕೆಂದರೆ ಹೆಚ್ಚು ದಿನ ಇಲ್ಲ, ಈಗಾಗಲೇ ನಾಮಿನೇಷನ್ಸ್ ಕೂಡ ಇವತ್ತಿನಿಂದ ಆರಂಭ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾಳೆ 14 ಲೋಕಸಭಾ ಕ್ಷೇತ್ರಗಳಿಗೆ ಕೋಲಾರದ ಕುರುಡುಮಲೆಯಿಂದ ಒಂದು ಪ್ರಚಾರ ಕಾರ್ಯಕ್ಕೆ ಅಧಿಕೃತ ಚಾಲನೆ ಕೂಡ ಕೊಡಬೇಕಾಗಿತ್ತು. ಈ ಟಿಕೆಟ್ ಹಂಚಿಕೆ ಜಟಾಪಟಿಯಿಂದಾಗಿ ಅದನ್ನು ಕೂಡ ಮುಂದೂಡಿಕೆ ಮಾಡಲಾಗಿದೆ. ಹಾಗಾಗಿ ಆದಷ್ಟು ಬೇಗ ಟಿಕೆಟನ್ನು ಘೋಷಣೆ ಮಾಡಬೇಕು, ಅಭ್ಯರ್ಥಿ ಆಯ್ಕೆ ಮಾಡಬೇಕು, ಚುನಾವಣಾ ಪ್ರಚಾರವನ್ನು ಅಧಿಕೃತವಾಗಿ ಶುರು ಮಾಡಬೇಕಾಗಿದೆ. ಹೀಗಾಗಿ ಇವತ್ತಿನ ಸಭೆಯ ಬಳಿಕ ಎಲ್ಲದಕ್ಕೂ ಒಂದು ಅಂತಿಮ ಹಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.